ಹೌದು, ರಸ್ತೆ ಬದಿಯಲ್ಲಿ ಎಲ್ಲೆಂದರಲ್ಲಿ ಬೇಕಾಬಿಟ್ಟಿಯಾಗಿ ಬಿದ್ದಿರೋ ಸರ್ಕಾರಿ ಔಷಧಿಗಳು. ಹೀಗೆ ಬಡವರ ಆರೋಗ್ಯ ಕಾಪಾಡಲು ಬಳಕೆಯಾಗಬೇಕಾದ ಲಕ್ಷಾಂತರ ರೂಪಾಯಿ ಮೌಲ್ಯದ ರಾಶಿ ರಾಶಿ ಔಷಧಿಗಳು ರಸ್ತೆ ಬದಿಯಲ್ಲಿ ಬಿಸಾಡಿ ಹೋಗಿರುವ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರದಲ್ಲಿ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಸೂಲಾಲಪ್ಪನ ದಿನ್ನೆ ಬಳಿಯ ಟ್ರೀ ಪಾರ್ಕ್ ಬಳಿ ಅವಧಿ ಮೀರಿದ ಸರ್ಕಾರದ ರಾಶಿ ರಾಶಿ ಮಾತ್ರೆಗಳು, ಟಾನಿಕ್, ಸಿರಪ್ ಬಾಟಲಿಗಳು ಪತ್ತೆಯಾಗಿವೆ. ರಸ್ತೆ ಬದಿಯಲ್ಲಿ ಹೀಗೆ ರಾಶಿ ರಾಶಿ ಅವಧಿ ಮೀರಿದ ಔಷಧಿಗಳು ಎಲ್ಲೆಂದರಲ್ಲಿ ಬಿದ್ದಿದ್ದು ಜನ ಇದೇನಪ್ಪ, ಇದ್ಯಾಕೆ ಇಲ್ಲಿ ಔಷಧಿಗಳನ್ನ ಬಿಸಾಡಲಾಗಿದೆ ಅಂತ ಆಶ್ಚರ್ಯಚಕಿತರಾಗಿ ನೋಡುವಂತಾಗಿದೆ. ಇನ್ನು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದ್ರೆ ವೈದ್ಯರು ಚೀಟಿ ಬರೆದು ಕೊಟ್ಟರು ಔಷಧಾಲಯದಲ್ಲಿ ಮಾತ್ರ ಔಷಧಿಗಳನ್ನ ಕೊಡಲ್ಲ, ಹೊರಗಡೆ ತಗೊಳ್ಳಿ ಅಂತಾರೆ. ಆದ್ರೆ ಈಗ ಜನರಿಗೆ ಕೊಡದೆ ವರ್ಷಾನುಗಟ್ಟಲೆ ಹಾಗೆ ಸ್ಟಾಕ್ ಉಳಿಸಿಕೊಂಡು ಯಾರಿಗೂ ಬಳಕೆಯಾಗದೆ ರಸ್ತೆ ಬದಿ ಬೇಕಾಬಿಟ್ಟಿ ಬಿಸಾಡಿದ್ದಾರೆ. ನಮಸ್ಕಾರ. ಈಗ ನಿನ್ನೆ ಚಿಕ್ಕಬಳ್ಳಾಪುರ ಬಿ ರೋಡಲ್ಲಿ ನಮ್ಮ SJCT ಕಾಲೇಜು ಮುಂಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡೆಪ್ಯೂಟಿ ಫಾರೆಸ್ಟ್ ಆಫೀಸರ್ ಎದುರುಗಡೆ ಒಂದಷ್ಟು ಔಷಧಿಗಳನ್ನ, ಎಕ್ಸ್ಪೈರಿ ಆಗಿರ್ತಕ್ಕಂಥ ಔಷಧಿಗಳು ಮತ್ತು ಖಾಲಿ ಕವರ್ಗಳನ್ನ ರಸ್ತೆ ಬದಿಯಲ್ಲಿ ಎಸೆದು ಕಂಡು ಬಂದಿತ್ತು. ಮಾಧ್ಯಮ ಮಿತ್ರರ ಮುಖಾಂತರ ನಮ್ಮ ಗಮನಕ್ಕೆ ಬಂತು. ತಕ್ಷಣವೇ ನಾವು ಅಲ್ಲಿ ಸ್ಥಳಕ್ಕೆ ಹೋಗಿ ನಾವು, ನಮ್ಮ ಜಿಲ್ಲಾ ನೋಡಲ್ ಅಧಿಕಾರಿಗಳು ಡಾಕ್ಟರ್ ಪ್ರಕಾಶ್ DM ಮತ್ತು ಡಾಕ್ಟರ್ ಮಂಜುಳಾ THO ಮತ್ತು ಲಲಿತಾ ಅಂದ್ಬಿಟ್ಟು ಫಾರ್ಮಸಿ ಅಧಿಕಾರಿಗಳು, ತಂಡ ಹೋಗಿ ಅಲ್ಲಿ ಭೇಟಿ ನೀಡಿ ಸ್ಥಳಕ್ಕೆ ನಂದಿ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಅಧಿಕಾರಿಗಳನ್ನ ಕೂಡ ಅವ್ರನ್ನ ಕರೆಸಿ ಸ್ಥಳವನ್ನು ಮಾಜರು ಮಾಡಿ ಅದನ್ನು ಸೀಸ್ ಮಾಡ್ಕೊಂಡಿದ್ದೀವಿ ಡ್ರಗ್ಸ್ಗಳನ್ನ. ಈಗ ಆಲ್ರೆಡಿ ಬಹುತೇಕ ಅಲ್ಲಿರ್ತಕ್ಕಂಥ ಎಲ್ಲ ಔಷಧಿಗಳು ಕೂಡ 2022ಕ್ಕೆ ಎಕ್ಸ್ಪೈರಿ ಆಗಿದೆ. ಕೆಲವು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟು, ಕ್ಯಾಲ್ಶಿಯಮ್ದು, ಆಮೇಲೆ ಒಮಿಪ್ರೋಝೋಲ್ ಟ್ಯಾಬ್ಲೆಟು, ಸಿಪ್ರೋಫ್ಲಾಕ್ಸಿನ್ನು, IFA ಟ್ಯಾಬ್ಲೆಟು ಬಹುತೇಕ ಜಾಸ್ತಿ ಇತ್ತು. ಮತ್ತು ಕೆಲವು ಸಿರಪ್ಗಳು, ಅಮಾಕ್ಸಿಸಿನ್ ಸಿರಪ್ಪು ಮತ್ತು ಖಾಲಿ ಸಿರಂಜಗಳಿತ್ತು. ಮತ್ತು ಅದೇ ರೀತಿ ಒಂದು 100 ml ನಾರ್ಮಲ್ ಸೆಲೆನು ಮತ್ತು ಡ್ರಿಪ್ ಸೆಟ್ಟು ಅದು ಕೂಡ ಅದರಲ್ಲಿ ಇತ್ತು. ಅದು ಅಷ್ಟು ಮಾಹಿತಿನ ಕೂಡ ನಿನ್ನೆ ನಂದಿ ಪೊಲೀಸ್ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದು. ಯಾಕೆಂದರೆ ರಸ್ತೆ ಬದಿಯಲ್ಲಿ ಎಸ್ತಿರ್ತಕ್ಕಂಥವ್ರು ಯಾರು ಏನು ಎತ್ತ ಅಂತ ಏನಾದ್ರು ಗೊತ್ತಾಯಿತು ಅಂದರೆ ಇಮಿಡಿಯೇಟಾಗಿ ನಾವು ಸಂಬಂಧಪಟ್ಟ ಹಾಸ್ಪಿಟ್ಲು ಅಥವಾ ಅದು ಉದ್ದೇಶ ಏನಪ್ಪ ಅಂದರೆ ಯಾರೋ ಪ್ರೈವೇಟ್ ಪ್ರಾಕ್ಟೀಷನರ್ ಎಸ್ತಿರ್ತಕ್ಕಂಥದ್ದು ಇರ್ಬೋದು, ಅಥವಾ ನಮ್ಮ ಸರ್ಕಾರಿ ಹಾಸ್ಪಿಟ್ಲದ್ದು ಯಾವ ಹಾಸ್ಪಿಟ್ಲ್ ಅಂತಲೂ ಕೂಡ ಅದು ನಮಗೆ ಅಲ್ಲಿ ಸ್ಥಳೀಯವಾಗಿ CCTV ಏನಾದ್ರು ಇತ್ತು ಅಂತಿದ್ರೆ ನಾವು ಅದು ಯಾರು ಎಸ್ತಿರ್ಬೋದು ಅಂತಕ್ಕಂಥದ್ದನ್ನ ಪರಿಶೀಲಿಸಿ ಕ್ರಮ ವಹಿಸ್ಬೋದಾಗಿತ್ತು. ಯಾವುದೇ ಔಷಧಿಗಳಾಗಿದ್ದರೂ ಆ್ಯಸ್ ಪರ್ ಬಯೋಮೆಡಿಕಲ್ ವೇಸ್ಟ್ ಪ್ರಕಾರ ನಾವು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕಾಗ್ತದೆ. ರಸ್ತೆಯಲ್ಲಿ ಎಸ್ತಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಅದು ಯಾರೇ ಆಗಿದ್ದರೂ ಕೂಡ ಅದರ ಮೇಲೆ ಕ್ರಮ ತಗೋಬೇಕಾಗ್ತದೆ. ಈಗ ಪೊಲೀಸವ್ರಿಗೆ ಕೊಟ್ಟು ಪೊಲೀಸವರು ಮತ್ತು ಡ್ರಗ್ ಕಂಟ್ರೋಲರ್ ಮುಖಾಂತರ 2 ಕಡೆನೂ ಕೂಡ ನಾವು ಅದು ಕಂಪ್ಲೇಂಟ್ ಕೊಟ್ಟು ಇದು ಮಾಡ್ತಾಯಿದ್ದೀವಿ. ಈ ಬಗ್ಗೆ ಮಾಹಿತಿ ತಿಳಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯಾಧಿಕಾರಿ ಮಹೇಶ್ ಕುಮಾರ್ ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪರಿಶೀಲನೆ ವೇಳೆ ಇಲ್ಲಿ ಪ್ಯಾರಾಸಿಟಮಾಲ್, ಕ್ಯಾಲ್ಸಿಯಂ, ಒಮಿಪ್ರೋಝೋಲ್ ಹಾಗೂ ಕೆಲವು ಅಮಾಕ್ಸಿಲಿನ್ ಹಾಗೂ ಖಾಲಿ ಸಿರಂಜ್ಗಳು ಸೇರಿದಂತೆ ಹಲವು ಸರ್ಕಾರಿ ಔಷಧಿಗಳು ಎಂಬುದು ದೃಢವಾಗಿವೆ. ಆದರೆ ಈ ಔಷಧಿಗಳನ್ನ ಇಲ್ಲಿ ಯಾಕೆ, ಯಾರು ಬಿಸಾಡಿದ್ದಾರೋ ಗೊತ್ತಿಲ್ಲ. ಇನ್ನು ಅವಧಿ ಮೀರಿದ್ರೂ ಸಹ ಸಮರ್ಪಕವಾಗಿ ಔಷಧಿಗಳನ್ನ ವಿಲೇವಾರಿ ಮಾಡಬೇಕಿತ್ತು. ಹಾಗಂತ ರಸ್ತೆ ಬದಿ ಎಲ್ಲೆಂದರಲ್ಲಿ ಬಿಸಾಡುವಂತಿಲ್ಲ. ಹೀಗೆ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಎಂಬುದರ ಬಗ್ಗೆ ತನಿಖೆ ನಡೆಸಬೇಕಾಗಿದೆ. ಮಾತ್ರೆಗಳ ಪ್ಯಾಕೆಟ್ ಮೇಲಿನ ಬ್ಯಾಚ್ ನಂಬರ್ ಆಧರಿಸಿ ಪರಿಶೀಲನೆ ನಡೆಸಿ ಯಾರು ಮಾಡಿದ್ದಾರೆ ಎಂಬುದರ ಬಗ್ಗೆ ತನಿಖೆ ನಡೆಸಲಾಗುವುದು ಅಂತ DHO ತಿಳಿಸಿದರು. ಈಗ ಆಲ್ರೆಡಿ ಏನು ಅದು ಎಕ್ಸ್ಪೈರಿ ಆಗಿರ್ತಕ್ಕಂಥದ್ದು ಔಷಧಿಗಳನ್ನ ರಸ್ತೆ ಬದಿಯಲ್ಲಿ ಎಸ್ತಿರ್ತಕ್ಕಂಥದ್ರ ಬಗ್ಗೆ ನೆನ್ನೆನೂ ಕೂಡ ನಾವು ಮೀಟಿಂಗ್ ಮಾಡಿ ಸ್ಥಳೀಯ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಮತ್ತು ಇವ್ರಿಗೆ ಆಲ್ರೆಡಿ ಮೀಟಿಂಗಲ್ಲಿ ಹೇಳಿದ್ದೀವಿ. ಇವತ್ತು ಎಲ್ಲ ಹಾಸ್ಪಿಟ್ಲುಗಳಿಗೆ ಮತ್ತು ಫಾರ್ಮಸಿ ಅಧಿಕಾರಿಗಳಿಗೆ ಸುತ್ತೋಲೆನೂ ಕೂಡ ಹೊರಡಿಸಿ ಪ್ರತಿ ಹಾಸ್ಪಿಟ್ಲು ಕೂಡ ದಾಸ್ತಾನನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಮತ್ತು ಔಷಧಿಗಳನ್ನ ಉಪಕೇಂದ್ರ ಮಟ್ಟಕ್ಕೆ ಮತ್ತು ರೋಗಿಗಳು ಕೊಡಬೇಕಾದ್ರೆ ಸರಿಯಾದ ರೀತಿ ದಾಸ್ತಾನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಸರ್ಕಾರಿ ಔಷಧಿಗಳನ್ನ ಖಾಸಗಿಯವ್ರಿಗೆ ಅಥವಾ ಬೇರೆಯವ್ರಿಗೆ ಯಾರಿಗೂ ಕೂಡ ಮಾರಾಟ ಮಾಡಬಾರ್ದು ಅಥವಾ ನೀಡಬಾರ್ದು ಅಂತಕ್ಕಂಥದ್ರ ಬಗ್ಗೆ. ಮತ್ತು ಅದೇ ರೀತಿ KPME ಕಾಯ್ದೆ ಅಡಿಯಲ್ಲಿ ನಾವು ಖಾಸಗಿ ಹಾಸ್ಪಿಟ್ಲುಗಳು ಕೂಡ ಸರ್ಕಾರಿ ಹಾಸ್ಪಿಟ್ಲುಗಳು ಏನಾರು ಅಲ್ಲಿಂದ ಏನಾರು ರೋಗಿಗಳಿಗೆ ಏನಾದ್ರು ವಿತರಣೆ ಮಾಡ್ತಾರೆ ಅದನ್ನು ಕ್ರಮ ತಗೊಳ್ತಕ್ಕಂಥ 2 ಸುತ್ತೋಲೆಗಳನ್ನು ಕೂಡ ಇವತ್ತು ಆಲ್ರೆಡಿ ಹೊರಡಿಸಿದ್ವಿ. ಇದ್ರ ಬಗ್ಗೆ ನಮ್ಮ ವೈದ್ಯಾಧಿಕಾರಿಗಳು ಮತ್ತು ಫಾರ್ಮಸಿ ಅಧಿಕಾರಿಗಳಿಗೆ ಈಗ ಆಲ್ರೆಡಿ ಮೀಟಿಂಗಲ್ಲೂ ಕೇಳಿ ಕೂಡ ಎಚ್ಚರಿಕೆ ಕೊಟ್ಟಿದ್ದೀವಿ. ಇವತ್ತು ಕೂಡ ಈಗ 2 ಗಂಟೆಗೆ ಮೀಟಿಂಗ್ ಇದೆ, 2 ರಿಂದ 3 ಗಂಟೆಗೆ ಝೂಮ್ ಮೀಟಿಂಗ್ ಇಟ್ಕೊಂಡಿದ್ದೀವಿ. ಅಲ್ಲೂ ಕೂಡ ಎಚ್ಚರಿಕೆಯನ್ನು ಕೊಟ್ಟು ಇನ್ನು ಮುಂದೆ ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ಯಾವುದೇ ರೀತಿಯಾದಂಥ ಚಿಂತಾಮಣಿಲಿ ಕಳೆದ ವರ್ಷ ಖಾಸಗಿ ಹಾಸ್ಪಿಟ್ಲವರು ಕೂಡ ಎಸ್ತಿದ್ರು. ಆ ಹಾಸ್ಪಿಟ್ಲವ್ರು ಯಾರ್ದು ಅಂತಲೂ ಕೂಡ ನಮ್ಮ ಕಮಿಷನರ್ ಗಮನದಿಂದ
ಚಿಂತಾಮಣಿದ ಗಮನಕ್ಕೆ ಬಂತು. ನಾವು ಸಂಬಂಧಪಟ್ಟ ಹಾಸ್ಪಿಟ್ಲ್ ಮೇಲೆ KPMA ಕಾಯ್ದೆ ಅಡಿ ನೋಟಿಸ್ ಕೊಟ್ಟು ಕ್ರಮ ತಗೊಂಡು, ಸೊ ಯಾವ ಹಾಸ್ಪಿಟ್ಲು ಯಾವ ಸಿಬ್ಬಂದಿ ಹಾಕಿದ್ದಾರೆ ಅಂತ ಗೊತ್ತಾದರೆ ತಕ್ಷಣ ನಾವು ಕ್ರಮ ತಗೊಳ್ಳೋಕೆ ಅನುಕೂಲ ಆಗ್ತದೆ. ಸೊ ಅದರಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಆಸ್ಪತ್ರೆಗಳಿಗೆ ಮತ್ತು ಫಾರ್ಮಸಿ ಅಧಿಕಾರಿಗಳಿಗೆ ಈ ಬಗ್ಗೆ ಸೂಚನಾ ಪತ್ರವನ್ನು ಮತ್ತು ಜ್ಞಾಪನ ಪತ್ರ, ಪ್ರಮುಖವಾಗಿ ನೋಟಿಸನ್ನು ನೀಡಿ ಕ್ರಮ ವಹಿಸ್ತೀವಿ. ಒಟ್ನಲ್ಲಿ ಬಡವರ ಆರೋಗ್ಯಕ್ಕೆ ಬಳಕೆಯಾಗಬೇಕಾದ ಔಷಧಿಗಳು ಯಾರಿಗೂ ಉಪಯೋಗ ಆಗದೆ ರಸ್ತೆ ಬದಿ ಬೀದಿ ಪಾಲಾಗಿದ್ದು ವಿಪರ್ಯಾಸವೇ ಸರಿ. ಇನ್ನು ಈ ರೀತಿ ಅಸಡ್ಡೆ ಮಾಡಿದ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.